ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು 8th ಕ್ಲಾಸ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫ್ರೋ ಅಂದರೆ ಸೂಕ್ಷ್ಮಾಣುಜೀವಿಗಳು ನಮಗೆ ಶತ್ರುವ ಅಥವಾ ಮಿತ್ರವ ಈ ಪಾಠದಲ್ಲಿ 2.2ನಲ್ಲಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿದ್ದೀನಿ. ಇದು ತುಂಬ ಚಿಕ್ಕದಾಗಿದೆ 2.2 ಕಂಟೆಂಟು. ಇದರಲ್ಲಿ ಟ್ವಿಸ್ಟೆಡ್ ಮತ್ತು ಇಂಡೈರೆಕ್ಟ್ ಕ್ವಶನ್ ತೆಗಿಯೋಕ್ಕಾಗಿಲ್ಲ, ಬರೀ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿದ್ದೀನಿ. ಓಕೆನಾ? ತುಂಬ ಚಿಕ್ಕದಾಗಿರೋದ್ರಿಂದ ಅದರಲ್ಲೇ ಆದಷ್ಟು ಕ್ವಶನ್ಸನ್ನು ತೆಗೆಯೋದಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಫಸ್ಟ್ 2.1ನಲ್ಲಿ ಏನಿತ್ತು ಅದರ ನೆಕ್ಸ್ಟ್ 2.2 ಕಂಟಿನ್ಯೂ ಭಾಗ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರು ನಿಮ್ಮ ಕನ್ನಡ ಮೀಡಿಯಮಿಂದ ಓದಿ ಬಂದಿರ್ತಾರೆ ಆ ಮಕ್ಕಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತು ಈ ವಿಡಿಯೋನ ನೀವು ನೋಡೋದ್ರಿಂದ ಇನ್ನೊಂದು ಉಪಯೋಗ ಏನಂದರೆ, ನೀವು ಪಾಠ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ, ಟೀಚರ್ ಪಾಠ ಮಾಡಬೇಕಾದ್ರೆ ನಿಮಗೆ ಯಾವುದೋ ಒಂದು ಪ್ಯಾರಾ ಅರ್ಥ ಆಗ್ತಿಲ್ಲ ಅಂದರೆ ನಾನು ಪ್ರತಿ ಪಾಠದ ಒಳಗಡೆ ಪ್ರತಿ ಪ್ಯಾರಾದು ಪ್ರತಿ ಯೂನಿಟ್ದು 2.1 2.2 ಅದರದ್ದು ಪ್ರತಿ ಲೈನಿಂದ ನಾನು ಕ್ವಶನ್ಸನ್ನು ತೆಗೆದಿದ್ದೀನಿ, ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಆ ಪ್ಯಾರಾ ಅಥವಾ ಪಾಠ ಅರ್ಥ ಆಗಿಲ್ಲ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಒಂದ್ಸಲಿ ಕೇಳಿದ್ರು ಸಾಕು, ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಓಕೆನಾ? ಲೆಟ್ ವಿ ಸ್ಟಾರ್ಟ್ ನಾವು. ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅದರಲ್ಲಿ 2.2 ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಏನಿದು 2.1 2.2 ಅಂತ ಅಲ್ಲಿರುತ್ತೆ, ನೀವು ಅಬ್ಸರ್ವ್ ಮಾಡಿ. ಆ 2.1ನಲ್ಲಿ 2.2ನಲ್ಲಿ ಆ ಪ್ಯಾರಾದಲ್ಲಿ ನಾನು ಕ್ವಶನ್ಸನ್ನು ತೆಗೆದಿದ್ದೀನಿ. ಇಡೀ ಪಾಠನೇ ನಿಮಗೆ ಅರ್ಥ ಆಗೋಗುತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ. ಓಕೆನಾ? ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರು ಅರ್ಥ ಆಗಿರಲ್ಲ ಅಂತಾರೆ, ಕನ್ನಡ ಮೀಡಿಯಮಲ್ಲಿ ಇರ್ತಾರೆ, ಅವ್ರಿಗೂ ಆದಷ್ಟು ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಓಕೆನಾ? ಈಗ ಸ್ಟಾರ್ಟ್ ಮಾಡೋಣ. 2.2ನಲ್ಲಿ ವೇರ್ ಡು ವಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೀವ್ ಅಂದರೆ ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸುತ್ತವೆ ಅಂತ. ವೇರ್ ಡು ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೀವ್ ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸುತ್ತವೆ, ಇದು 2.2 ಮೇನ್. ಅದನ್ನೇ ಕ್ವಶನ್ ತೆಗೆದಿದ್ದೀನಿ ನಾನು. ವೇರ್ ಡು ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೀವ್ ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸ್ತವೆ ಹಾಗಾದ್ರೆ. 2.1ನಲ್ಲಿ ಸೂಕ್ಷ್ಮಾಣುಜೀವಿಗಳು ಅಂತಿದ್ದಾವೆ, ಅದು ಬರಿಗಣ್ಣಿಗೆ ಕಾಣಲ್ಲ ಅಂತ ತಿಳ್ಕೊಂಡ್ವಿ. ಆದರೆ ಅದು ಎಲ್ಲಿ ಇರುತ್ತೆ ಅಂತ, ಎಲ್ಲಿ ವಾಸಿಸುತ್ತೆ ಅಂತ ತಿಳ್ಕೊಬೇಕಲ್ವಾ. ಆನ್ಸರ್ ಬಂದು ದೇ ಲೀವ್ ಇನ್ ಆಲ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ರೇಂಜಿಂಗ್ ಫ್ರಮ್ ಐಸ್ ಕೋಲ್ಡ್ ಕ್ಲೈಮೇಟ್ ಟು ಹಾಟ್ ಸ್ಪ್ರಿಂಗ್ಸ್ ಆ್ಯಂಡ್ ಡೆಸರ್ಟ್ ಟು ಮಾರ್ಷಿ ಲ್ಯಾಂಡ್ಸ್. ಹಾಗಂದ್ರೆ ಅರ್ಥ, ಸಾಮಾನ್ಯವಾಗಿ ಸೂಕ್ಷ್ಮಾಣುಜೀವಿಗಳು ಐಸ್ ಕೋಲ್ಡ್ ಕ್ಲೈಮೇಟ್ ಅಂದರೆ ಎಲ್ಲಿ ಕೋಲ್ಡ್ ಇರುತ್ತೆ, ಎಲ್ಲಿ ಕೋಲ್ಡ್ ವಾತಾವರಣ ಇರುತ್ತೆ ಅಂದರೆ ಚಳಿಯ ವಾತಾವರಣ, ಐಸ್ ಇರುತ್ತೆ, ಮಂಜುಗಳಿರುತ್ತೆ, ಅಲ್ಲೂ ಸಹ ಇರುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸು. ಮತ್ತು ಹಾಟ್ ಸ್ಪ್ರಿಂಗ್ಸ್ ಅಂದರೆ ಬಿಸಿ ನೀರಿನ ಬುಗ್ಗೆಗಳು, ಎಲ್ಲಿ ತುಂಬ ಬಿಸಿ ನೀರು ಇರುತ್ತೆ ಅಲ್ಲೂ ಸಹ ಇರುತ್ತೆ. ಮತ್ತು ಡೆಸರ್ಟ್ ಟು ಮಾರ್ಷಿ ಲ್ಯಾಂಡ್ಸ್ ಅಂದರೆ ಮರುಭೂಮಿ ಮತ್ತು ಜೌಗು ಪ್ರದೇಶ. ಮಾರ್ಷಿ ಅಂದರೆ ಜೌಗು ಅಂತ ಕರಿತೀವಿ, ತುಂಬ ಬರಡು ಭೂಮಿಯಲ್ಲಿ ಏನು ಬೆಳೆಯೋದಕ್ಕೆ ಆಗಲ್ಲ ಅಂತಹ ಪ್ರದೇಶದಲ್ಲೂ ಸಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಹಾಗಾದರೆ ನೀವು ಅರ್ಥ ಮಾಡ್ಕೋಬೇಕು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಕಡೆ ಇರುತ್ತೆ. ಅಂದರೆ ಐಸು ಈ ತಣ್ಣಗಿನ ಪ್ರದೇಶದಲ್ಲೂ ಇರುತ್ತೆ, ಈ ಹಿಮ ಪ್ರದೇಶದಲ್ಲೂ ಇರುತ್ತೆ. ಮತ್ತು ಹಾಟ್ ಸ್ಪ್ರಿಂಗ್ಸ್ ಅಂದರೆ ಬಿಸಿ ನೀರಿನ ಬುಗ್ಗೆಗಳು ಅಂದರೆ ತುಂಬ ಬಿಸಿ ಇರೋ ಪ್ರದೇಶದಲ್ಲೂ ಇರುತ್ತೆ. ಮತ್ತು ಮರುಭೂಮಿ ಡೆಸರ್ಟಲ್ಲೂ ಇರುತ್ತೆ. ಮತ್ತು ಮಾರ್ಷಿ ಲ್ಯಾಂಡ್ಸ್ ಒಣಗಿದ ಜೌಗು ಭೂಮಿನಲ್ಲೂ ಇರುತ್ತೆ. ಎಲ್ಲ ಕಡೆ ಇರುತ್ತೆ. ಆ್ಯಕ್ಚುಲಾಗಿ ನಿಮಗೆ 5th 6th ಹೇಳಿರ್ತಾರೆ, ಸೂಕ್ಷ್ಮಾಣುಜೀವಿಗಳು ಅಂದರೆ ನಮ್ಮ ಬಾಡಿ ಮೇಲೂ ಇರುತ್ತೆ, ಒಂದು ಟವಲ್ ಮೇಲೂ ಇರುತ್ತೆ, ಪ್ರತಿ ವಸ್ತು ಮೇಲೂ ಸೂಕ್ಷ್ಮಾಣುಜೀವಿಗಳಿರುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರಲ್ಲ ಅಷ್ಟೇ. ಅದು ನೀವು ಅದನ್ನೇ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ಕಾಣುತ್ತೆ ನಮಗೆ ಸೂಕ್ಷ್ಮಾಣುಜೀವಿಗಳು. ನೀವು ಪ್ರತಿ ನಿಮ್ಮ ಉಗುರಿನಲ್ಲಿ ಇರುತ್ತೆ, ಪ್ರತಿ ನಿಮ್ಮ ವಸ್ತುಗಳು ಯಾವುದೂ ಇಂಥ ಜಾಗ ಅಂತಿಲ್ಲ, ಎಲ್ಲ ಜಾಗದಲ್ಲೂ ಆಲ್ಮೋಸ್ಟ್ ಸೂಕ್ಷ್ಮಾಣುಜೀವಿಗಳು ವಾಸ ಮಾಡುತ್ತೆ. ಓಕೆನಾ? ಅದಕ್ಕೆ ಇಂಥದ್ದೇ ಪ್ಲೇಸ್ ಅಂತಿಲ್ಲ, ಅದಕ್ಕೆ ಇಲ್ಲಿ ರ್ಯಾಂಡಮ್ ಆಗಿ ಕೊಟ್ಬಿಟ್ಟಿದ್ದಾರೆ. ಬಿಸಿಲಿರೋ ಪ್ರದೇಶದಲ್ಲೂ ಇರುತ್ತೆ, ಚಳಿ ಇರೋ ಪ್ರದೇಶದಲ್ಲೂ ಇರುತ್ತೆ, ಈವನ್ ಮರುಭೂಮಿನಲ್ಲೂ ಇರುತ್ತೆ, ಮತ್ತು ಒಣ ಭೂಮಿನಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಅಷ್ಟೇ ಅಲ್ಲ, ನೀವು ಎಲ್ಲ ಪ್ರದೇಶ ಗಾಳಿನಲ್ಲೂ ಇರುತ್ತೆ ಸೂಕ್ಷ್ಮಾಣುಜೀವಿಗಳು. ಆ್ಯಕ್ಚುನಲ್ಲಿ ತೇಲಾಡ್ತಾ ಇರುತ್ತೆ ಸೂಕ್ಷ್ಮಾಣುಜೀವಿಗಳು. ಓಕೆನಾ? ಮತ್ತು
They are also found inside the bodies of animals including humans. ಸೆಕೆಂಡ್ ಪಾಯಿಂಟ್ ಏನಿಲ್ಲಿ ಇನ್ನೆಲ್ಲಿರುತ್ತೆ, ಮಾನವನ ದೇಹದೊಳಗೂ ಇರುತ್ತಂತೆ. ದೇ ಆರ್ ಆಲ್ಸೋ ಫೌಂಡ್ ಇನ್ಸೈಡ್ ದ ಬಾಡೀಸ್ ಆಫ್ ಎನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಮನುಷ್ಯ ಮತ್ತೆ ಪ್ರಾಣಿಗಳ ದೇಹದ ಒಳಗಡೆನೂ ಸಹ ಈ ಸೂಕ್ಷ್ಮಾಣುಜೀವಿಗಳು ಇರುತ್ತಂತೆ. ಥರ್ಡ್ ಒನ್, ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋನ್ ಆನ್ ಅದರ್ ಆರ್ಗಾನಿಸಮ್ಸ್. ಇನ್ನೂ ಕೆಲವು ಸೂಕ್ಷ್ಮಾಣುಜೀವಿಗಳೇನು ಬೇರೆ ಒಂದು ಜೀವಿನಲ್ಲೂ ಉತ್ಪತ್ತಿ ಆಗುತ್ತಂತೆ, ಅಲ್ಲಿ ಅದ್ರ ಮೇಲೂ ಕೂತಿರುತ್ತಂತೆ. ಬೇರೊಂದು ಜೀವಿಯ ಮೇಲುವೆ ಈ ಸೂಕ್ಷ್ಮಾಣುಜೀವಿಗಳು ಹೋಗಿ ಅಲ್ಲಿ ಜೀವನ ಮಾಡುತ್ತಂತೆ, ಅಲ್ಲಿರುತ್ತಂತೆ. ಗ್ರೋನ್ ಇನ್ ಅದರ್ ಆರ್ಗಾನಿಸಮ್ಸ್, ಬೇರೆ ಜೀವಿಯ ದೇಹದಲ್ಲೂ ಇದು ಗ್ರೋನ್ ಆಗುತ್ತೆ, ಅಲ್ಲೋಗಿ ಬೆಳವಣಿಗೆ ಆಗುತ್ತಂತೆ. ಅಂದ್ರೆ ನಾನು ಬ್ರೆಡ್ ಮೋಡ್ ಅಂತ ಹೇಳಿದೆ ನೋಡಿ, ಬ್ರೆಡ್ ಹಾಗೆ ಇಟ್ರೆ ಬೂಸ್ಟ್ ಬಂದ್ಬಿಡುತ್ತೆ. ಆ ಬೂಸ್ಟ್ ಬರೋದೇ ಆ ಬ್ರೆಡ್ ಅನ್ನೋದೇ ಒಂದು ಇದು ವಸ್ತು, ಅದ್ರ ಮೇಲೆ ಈ ಜೀವಿ ಹೋಗಿ ವಾಸವಾಗೋದು. ಸಮ್ ಆರ್ ಎಕ್ಸ್ಟಿಂಕ್ಟ್ ಫ್ರೀಲಿ, ಇನ್ನೂ ಇಲ್ಲೇ ಇರುತ್ತೆ, ಫ್ರೀ ಆಗು ಸಹ ಇರುತ್ತೆ. ನಾನು ಹೇಳಿದ್ನಲ್ಲ ಗಾಳಿನಲ್ಲೂ ಇರುತ್ತೆ ಸೂಕ್ಷ್ಮಾಣು ಜೀವಿಗಳು ಅಂತ. ಫ್ರೀಲಿ ಅಂದ್ರೆ ಇದೇನೆ. ಸಮ್ ಆರ್ ಎಕ್ಸಿಸ್ಟ್ ಫ್ರೀಲಿ ಅಂದ್ರೆ ಗಾಳಿನಲ್ಲೂ ಸಹ ಓಡಾಡ್ಕೊಂಡಿರುತ್ತೆ. ಈ ಎಲ್ಲಾ ಕಡೆನಲ್ಲೂ ಸೂಕ್ಷ್ಮಾಣು ಜೀವಿಗಳು ವಾಸವಾಗಿರುತ್ತೆ. ಓಕೆನಾ. ಸೆಕೆಂಡ್ ಕ್ವಶನ್ ಬಂದು, ವಾಟ್ ಈಸ್ ದ ಸೆಲ್ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್? ಈ ಸೂಕ್ಷ್ಮಾಣು ಜೀವಿಗಳ ಸೆಲ್ ಟೈಪ್ ಯಾವುದು? ಜೀವಕೋಶ ಯಾವ ತರದಲ್ಲಿ ಇರುತ್ತೆ? ಜೀವಕೋಶ, ಸೆಲ್ ಅಂದ್ರೆ ಜೀವಕೋಶ. ಓಕೆನಾ. ವಾಟ್ ಈಸ್ ದ ಸೆಲ್ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್? ಸೂಕ್ಷ್ಮಾಣು ಜೀವಿಯ ಜೀವಕೋಶ ಯಾವ ರೀತಿಯಾದಾಗಿರುತ್ತೆ ಅಂತ. ಆನ್ಸರ್ ಬಂದು, ಯೂಶಲಿ ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಸಿಂಗಲ್ ಸೆಲ್ಯುಲರ್ ಅಂಡ್ ಅದರ್ ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಮಲ್ಟಿ ಸೆಲ್ಯುಲಾರ್. ಅಂದ್ರೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಸ್ವಲ್ಪ ಸೂಕ್ಷ್ಮಾಣು ಜೀವಿಗಳು ಸಿಂಗಲ್ ಸೆಲ್ ಆಗು ಇರುತ್ತೆ, ಅಂದ್ರೆ ಒಂದೇ ಒಂದು ಸೆಲ್ಲಿಂದ ಆಗಿರುತ್ತೆ. ಅಂಡ್ ಅದರ್ ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಮಲ್ಟಿ ಸೆಲ್ಯುಲಾರ್, ಕೆಲವೊಂದು ಬಹುಕೋಶೀಯ ಜೀವಿಗಳು ಆಗಿರುತ್ತೆ. ಏಕಕೋಶೀಯ ಜೀವಿನೂ ಆಗಿರುತ್ತೆ. ಸಿಂಗಲ್ ಸೆಲ್ ಅಂದ್ರೆ ಇಲ್ಲಿ ಏಕಕೋಶೀಯ ಜೀವಿ. ಇನ್ನು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಬಹುಕೋಶೀಯ ಜೀವಿಯು, ಮಲ್ಟಿ ಸೆಲ್ಯುಲಾರ್, ಬಹುಕೋಶೀಯ ಜೀವಿಗಳು ಆಗಿರುತ್ತೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಸೆಲ್ಗಳನ್ನು ಸಹ ಹೊಂದಿರುವಂತಹ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ನಾವು ಮನುಷ್ಯರು ಬಹುಕೋಶೀಯರು, ಮಲ್ಟಿ ಸೆಲ್ಯುಲಾರ್. ಈ ಅಮೀಬಾ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ 5th 6th 4th ಅಲ್ಲೇ. ಸಿಂಗಲ್ ಸೆಲ್ಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ ಅಮೀಬಾ ಅಂತ. ಇಲ್ಲಿ ಅಮೀಬಾ ಇದೆ ನೋಡಿ, ಇದು ಸಿಂಗಲ್ ಸೆಲ್, ಏಕಕೋಶೀಯ ಜೀವಿ. ಇದು ಬಹುಕೋಶೀಯ, ಇದು ಬ್ಯಾಕ್ಟೀರಿಯಾನು ಅಷ್ಟೇ ಸಿಂಗಲ್ ಸೆಲ್, ಒಂದೇ ಒಂದು ಕೋಶ. ಇದೆಲ್ಲ ನೋಡಿ ಸಿಂಗಲ್ ಇದೆ. ಇದು ಅಷ್ಟೇ ಸಿಂಗಲ್, ಕ್ಲಮೆಡೋಮೊನಾಸ್. ಇದೆಲ್ಲ ಏಕಕೋಶೀಯ ಜೀವಿಗಳು. ಆಕ್ಚುಲಿ ನಿಮಗೆ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನೋಡಿ. ಸೂಕ್ಷ್ಮಾಣು ಜೀವಿಗಳು ಏಕಕೋಶೀಯನೂ ಆಗಿರ್ಬೋದು, ಬಹುಕೋಶೀಯನೂ ಆಗಿರ್ಬೋದು, ಎರಡರಲ್ಲೂ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಓಕೆನಾ. ಥರ್ಡ್ ಕ್ವಶನ್ ಬನ್ನಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಸೆಲ್ಯುಡ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳು ಏಕಕೋಶೀಯನೂ ಆಗಿರ್ಬೋದು, ಬಹುಕೋಶೀಯನೂ ಆಗಿರ್ಬೋದು. ಅಂದ್ರೆ ಏಕಕೋಶೀಯ ಸೂಕ್ಷ್ಮಾಣು ಜೀವಿಗಳು ಯಾವುದು? ಸಿಂಗಲ್ ಸೆಲ್ಯುಡ್ ಮೈಕ್ರೋ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಆನ್ಸರ್ ಬಂದು ಬ್ಯಾಕ್ಟೀರಿಯಾ, ಸಮ್ ಆಲ್ಗೆ ಅಂದ್ರೆ ಪಾಚಿ, ಅಂಡ್ ಪ್ರೋಟೋಜೋವಾ ಈಸ್ ಸಿಂಗಲ್ ಸೆಲ್ಯುಡ್ ಮೈಕ್ರೋಬ್ಸ್. ಈ ಮೂರು ಸೂಕ್ಷ್ಮಾಣು ಜೀವಿಗಳ 4 ಗುಂಪು ಇತ್ತಲ್ಲ, ಅದರಲ್ಲಿ 3 ಗುಂಪು ಸಿಂಗಲ್ ಸೆಲ್ಲೆ. ಅಲ್ಲಿಗೆ ಫಂಗೈ ಮಾತ್ರ ಮಲ್ಟಿ ಸೆಲ್ಯುಲಾರ್, ಪಾಚಿ ಮಾತ್ರ ಮಲ್ಟಿ ಸೆಲ್ಯುಲಾರ್. ಸಾರಿ, ಫಂಗೈ ಅಂದ್ರೆ ಶಿಲೀಂಧ್ರ ಮಾತ್ರ ಮಲ್ಟಿ ಸೆಲ್ಯುಲಾರ್. ನೋಡಿ ಬ್ಯಾಕ್ಟೀರಿಯಾನೂ ಸಿಂಗಲ್ ಸೆಲ್ ಅಂತೆ. ಬ್ಯಾಕ್ಟೀರಿಯಾದ ಇದು ಪಿಕ್ಚರ್ ನೋಡಿ, ಸಿಂಗಲ್ ಸೆಲ್. ಮತ್ತೆ ಆಲ್ಗೆ ಅಂದ್ರೆ ಪಾಚಿ, ಅದ್ರದ್ದು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ಅದು ಸಹ ಸಿಂಗಲ್ ಸೆಲ್ ಅಂತೆ. ಮತ್ತೆ ಪ್ರೋಟೋಜೋವಾದಲ್ಲಿ ಅಮೀಬಾ ಮತ್ತೆ ಪ್ಯಾರಾಮಿಷಿಯಂ ಹಾಕಿದ್ವಿ, ಅದರಲ್ಲಿ ಅಮೀಬಾ ಒಂದೇ ನಾನು ಪಿಕ್ಚರ್ ಹಾಕಿದ್ದೀನಿ. ಈ ಮೂರುವೇ ಏನು ಸಿಂಗಲ್ ಸೆಲ್ಯುಡ್ ಮೈಕ್ರೋ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್. ಬ್ಯಾಕ್ಟೀರಿಯಾ, ಆಲ್ಗೆ, ಪಾಚಿ. ಇದನ್ನ ನೀವು ಬೇಕಾದ್ರೆ ಈ ತರ ಇಟ್ಕೋಬಹುದು, BAP, BJP ತರ, ಬಿ ಫಸ್ಟ್ ಲೆಟರ್, AP, BAP, ಬ್ಯಾಪ್ ಅಂತ ಇಟ್ಕೊಂಡ್ಬಿಡಿ. ಈ ಬ್ಯಾಪ್ ಮೂರುವೇ ಸಹ ಏನು ಸಿಂಗಲ್ ಸೆಲ್ಯುಡ್ ಮೈಕ್ರೋ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್. ಬ್ಯಾಪ್ ಅಂತ ಇಟ್ಕೊಂಡ್ಬಿಡಿ, BAP, ಬ್ಯಾಪ್. ಬಿ ಅಂದ್ರೆ ಬ್ಯಾಕ್ಟೀರಿಯಾ, ಎ ಅಂದ್ರೆ ಆಲ್ಗೆ, ಪಿ ಅಂದ್ರೆ ಪ್ರೋಟೋಜೋವಾ. ಓಕೆನಾ. ನೆಕ್ಸ್ಟ್ ಬನ್ನಿ, ಫೋರ್ತ್ ಕ್ವಶನ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮಲ್ಟಿ ಸೆಲ್ಯುಲಾರ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಮೈಕ್ರೋಬ್ಸ್. ಹಾಗಾದ್ರೆ ಬಹುಕೋಶೀಯ ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಕೊಡಿ. ಇಲ್ಲಿ ನೋಡಿ, ಮೆನಿ ಆಲ್ಗೆ ಪಾಚಿ ಅಂಡ್ ಫಂಗೈ ಅಂದ್ರೆ ಶಿಲೀಂಧ್ರ ಆರ್ ಮಲ್ಟಿ ಸೆಲ್ಯುಲಾರ್ ಮೈಕ್ರೋಬ್ಸ್.
ಇಲ್ಲೂ ಆಲ್ಗೆನೂ ಇದೆ, ಸಿಂಗಲ್ ಸೆಲ್ಲಲ್ಲೂ ಆಲ್ಗೆ ಇದೆ, ಇಲ್ಲೂ ಇದೆ. ಮೆನಿ ಆಲ್ಗೆ ಅಂದರೆ ಕೆಲವೊಂದು ಸಾಮಾನ್ಯವಾಗಿ ಆಲ್ಗೆಗಳು, ಪಾಚಿ ಎಲ್ಲ ಏನು ಅದು ಮಲ್ಟಿಸೆಲ್ಯುಲಾರ್ಗೆ ಎಕ್ಸಾಂಪಲ್ಲು. ಮತ್ತು ಫಂಗೈ, ಶಿಲೀಂಧ್ರ, ಇದು ಸಹ ಇವೆರಡು ಆಲ್ಗೆ ಮತ್ತು ಫಂಗೈ. AF ಅಂತ ಇಟ್ಕೊಂಡ್ಬಿಡಿ, ಅದು BAP BAP ಅಂತ ಇಟ್ಕೊಳ್ಳಿ. ಮಲ್ಟಿಸೆಲ್ಯುಲಾರ್ಗೆ AF ಅಂತ ಇಟ್ಕೊಳ್ಳಿ. ಆಲ್ಗೆ ಮತ್ತು ಫಂಗೈ ಇದೆರಡು ಮಲ್ಟಿಸೆಲ್ಯುಲಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಎಕ್ಸಾಂಪಲ್. ಅದ್ರದ್ದು ಪಿಕ್ಚರ್ ತೋರಿಸಿದ್ದೀನಿ ನೋಡಿ. ಆಲ್ಗೆ ಅಂದ್ರೇನು? ಪಾಚಿ. ಪಾಚಿಗೆ ಸ್ಪೈರೋಗೈರಾ ಎಕ್ಸಾಂಪಲ್. ಇಲ್ಲಿ ಕೇಳ್ಬೋದು ನಿಮಗೆ ಮಲ್ಟಿಸೆಲ್ಯುಲಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಅಂದರೆ ಆಲ್ಗೆ, ಸ್ಪೈರೋಗೈರಾ ಅಂತ ಕೊಡ್ಬೋದು. ಫಂಗೈಯಲ್ಲಿ ನೋಡಿ 3: ಬ್ರೆಡ್ ಮೋಲ್ಡ್, ಪೆನ್ಸಿಲಿಯಂ ಮತ್ತು ಆಸ್ಪರ್ಜಿಲಸ್. ಈ ಮೂರುವೇ ಮಲ್ಟಿಸೆಲ್ಯುಲಾರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಎಕ್ಸಾಂಪಲ್. ಓಕೆನಾ? ಆಲ್ಗೆ ಮತ್ತು ಫಂಗೈ. ಆಲ್ಗೆನಲ್ಲಿ ಎಕ್ಸಾಂಪಲ್ ಸ್ಪೈರೋಗೈರಾ, ಫಂಗೈಗೆ ಎಕ್ಸಾಂಪಲ್ ಬ್ರೆಡ್ ಮೋಲ್ಡ್, ಪೆನ್ಸಿಲಿಯಮು ಮತ್ತು ಆಸ್ಪರ್ಜಿಲಸ್. ಓಕೆನಾ? ಇದಿಷ್ಟು ಡೈರೆಕ್ಟ್ ಕ್ವಶನ್ಸ್ ತೆಗೆದಿರೋದು ನಾನು 2.2ನಲ್ಲಿ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇದರಲ್ಲಿ ಇನ್ನೂ ಇಂಟ್ರೆಸ್ಟೆಡ್ ಕ್ವಶನ್ಸ್ ತೆಗಿಬೋದು ಅನಿಸಿದ್ರೆ ನೀವು ಟ್ರೈ ಮಾಡಿ, ಅಥವಾ ನನಗೆ ಸಜೆಸ್ಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ 2.2ನಲ್ಲಿ ಮತ್ತು ಈ ಸೆಕೆಂಡ್ ಚಾಪ್ಟ್ರಲ್ಲಿ ನನಗೆ ಕ್ವಶನ್ಸನ್ನು ಕೇಳ್ಬೋದು. ನಾನು ಕ್ಲಿಯರ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ, ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆದರೂ ನಿಮಗೂ ಯೂಸ್ಫುಲ್ ಆಗುತ್ತೆ ಇದು. ಆ್ಯಕ್ಚುಲಿ ನಿಮಗೆ ಪಾಠ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ನನ್ನ ವಿಡಿಯೋನ ಒಂದ್ಸಲಿ ರೆಫರ್ ಮಾಡಿದ್ರೆ ಸಾಕು. ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕ್ವಶನ್ಸನ್ನು ತೆಗೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ಕನ್ನಡದಲ್ಲಿ. ಸೊ ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ. ಆದಷ್ಟು ವಿಡಿಯೋನ ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ತುಂಬ ಬೇಗ ಅರ್ಥ ಆಗುತ್ತೆ ಅವ್ರಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಲೈಕ್ ಮಾಡಿ ನನ್ನ ವಿಡಿಯೋನ, ಮತ್ತು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಂದು ಅಪ್ಕಮಿಂಗ್ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಆದರೆ. ಓಕೆನಾ? ಇದು 2.2 ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ 2.3ನಲ್ಲಿ ಡೈರೆಕ್ಟ್ ಕ್ವಶನ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸನ್ನು ನೋಡೋಣ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.